ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದ್ದೀರಿ? ಚಲೋ ಅದಿರಿ ಅನ್ಕೋತೀನಿ. ಮೊದಲನೇದಾಗಿ ಹೊಸ ಬ್ಲಾಗಿಗೆ ಎಲ್ರಿಗೆ ಸ್ವಾಗತ ಸುಸ್ವಾಗತ. ಇನ್ನು ಮೇಕಪ್ ಮಾಡೋದು ಮುಗ್ದಿಲ್ಲ ರೀ? ಮೇಕಪ್ ರಾಣಿಯವ್ರು ನಿಮ್ಗೆ ಬರ್ತೀವಿ. ಬರ್ರಿ. ಹಾಯ್, ಬರ್ರಿ ನಮ್ಮ ಊರಿಗೆ ಹೋಗೋಣ. ಮೊದಲು ನೀ ನಡಿ, ಆಮೇಲೆ ಅವ್ರು ಬರ್ತಾರೆ. ಮತ್ತು ಎಲ್ಲರೂ ಹೆಂಗದಿರಿ? ಚಲೋ ಅದಿರಿ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ನಾವು ನಿನ್ನೆ ಭಾಳ ಸಾಹಸ ಪಟ್ಬಿಟ್ಟಿವಿ ರೀ. ಎದಕ್ಕೆ ಸಾಹಸ ಪಟ್ಟಿವಿ ಅಂದ್ರೆ, ನಿನ್ನೆ ಊರಿಗೆ ಹೊಂಟಿದ್ದೀವಿ ರೀ ನಾವು. ಸಡನ್ಲಾಗಿ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಚೇಂಜ್ ಆಯ್ತು. ಮತ್ತು ಬಸ್ಸಿಗೆ ಹೊಂಟಿದ್ದೀವಿ ರೀ. ಒಟ್ಟು ಬಸ್ ಸಿಗಲಿಲ್ಲ, ಬಸ್ಸು ಬುಕ್ಕಿಂಗ್ ಆಗಲಿಲ್ಲ. ಮತ್ತು ಅದಕ್ಕೆ ಇವತ್ತು ನಾವು ಏನು ಮಾಡಾಕತ್ತೀವಿ ಅಂದ್ರೆ, ಬಸ್ ಯಾವ ಸಿಗಲಿಲ್ಲ. ಅದಕ್ಕೆ ಸುಮ್ಮನೆ ನಮ್ದು ಹೆಂಗವ್ರು ಬೈಕ್ ಐತಿ, ಬೈಕ್ ತೊಗೊಂಡು ಊರ ಕಡೆ ಜರ್ನಿ ಮಾಡೋಣ ಅಂತೇಳಿ ಇವತ್ತು ಹೊಂಟೀವಿ ರೀ. ನಾನು, ನನ್ನ ಮಗಳು, ನನ್ನ ಹೆಂಡ್ತಿ 3 ಮಂದಿ ರೆಡಿಯಾಗಿ ನಿಂತೀವಿ ರೀ. ಈಗ ಟೈಮ್ ಎಷ್ಟಾಗೈತೆ ನೋಡ್ರಿ? ನೋಡ್ರಿ 4:55 ಆತ್ರಿ. ಬೆಳಗಿನ ಜಾವ 4 ಗಂಟೆ ರೀ. ಈಗ ಹೊಂಟೀವಿ ರೀ. ಈಗ ಹೊರಟಿವಪ್ಪ ಅಂದ್ರೆ ಸೀದಾ ತುಮಕೂರಿಗೆ ಒಂದು 7-8 ಗಂಟೆಗೆ ಹೋಗ್ತೀವಿ ರೀ. ಅಷ್ಟರೊಳಗೆ ಹೋಗಿ ಇದನ್ನು ಮಾಡ್ತೀವಿ ರೀ. ಬರ್ರಿ ಮತ್ತೆ ಬರ್ರಿ ಮತ್ತೆ ಹಂಗೆ ಮುಂದೆ ಹೋಗ್ತಾ ಬ್ಲಾಗ್ ಹೆಂಗೈತಿ ಕಂಟಿನ್ಯೂ ಮಾಡೋಣ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಹಂಗೆ ನೋಡ್ತಾ ಇರ್ರಿ. ಈ ಬಡ ಮಕ್ಕಳನ್ನ ಬೆಳೆಸ್ರಿ. ಮತ್ತು ವಿಡಿಯೋ ಮತ್ತು ಯಾರೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನೋಡಿರಿ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿರಿ, ನಮ್ಮ ಮೇಡಮ್ ಅವ್ರು ಏನು ಮಾಡಕತ್ತಾರ? ಬೆಳಗಿನ ಜಾವ 5 ಗಂಟೆ ಆಯ್ತು ರೀ. ನಿನ್ನೆ ರೆಸ್ಟೋರೆಂಟ್ನಾಗ ರೀ ಭಾಳ ಟೈಮ್ ಆಗಿತ್ತಲ್ಲ, ಅಡುಗೆ ಮಾಡಿಲ್ಲ ನಿನ್ನೆ ಮನ್ಯಾಗ. ಕಟ್ಟಿಸ್ಕೊಬಂದಿನಿ ರೀ. ಅದನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿಬಿಡತ್ತಾರ. ಯವ್ವ ಹೊಟ್ಟೈತೋ ಕನ್ನಂಬಾಡಿ ಕಟ್ಟೈತೋ ನಿಮ್ಮ ಅವನು 5 ಗಂಟೆಗೆ ಸ್ಟಾರ್ಟ್ ಮಾಡಿಲ್ಲ ಬ್ಯಾಟಿಂಗ್. ಹಸುವಾಗಿತ್ತು ರೀ. ಏನು ಹಸು ಆಗೈತಿ? ಏನು ಬೆಳಗ್ಗೆ ಚಂದ ಸ್ಟಾರ್ಟ್ ಮಾಡೋದು ಏನು? ಕೊಟ್ರಿ ತಿರ್ರಿ ಜಲ್ದಿ ಹೋಗೋಣಂತ. ಬರ್ರಿ ಬರ್ರಿ ಎಲ್ರಿ ಫ್ಯಾಮಿಲಿ ಹೋಗೋಣಂತ್ರಿ. ಗಾಡಿ ಸೇರಿ ತೊಗೊಂಡ್ರಿ? ಗಾಡಿ ಸೇರಿ ಐತ್ರಿ? ಅಲ್ಲೇ ಇರಬೇಕು. ಐಲೈತಿ ಅಲ್ಲೇ. ಮಮ್ಮಿ ಗಾಡಿ ಚಾವಿ ಇಲ್ಲೈತಿ. ಬರ್ರಿ ನೋಡ್ರಿ, ಟೈಮ್ ಆಯ್ತು. ಚಾವಿ ತೊಗೊಂಡಿನಿ ಬಾಯ್. ಕರೆಕ್ಟಾಗಿ 5:17 ಆಯಿತು. ಇವಾಗ ಇಲ್ಲಿ ಪಾರ್ಕಿಂಗ್ ಇದು ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ತುಮಕೂರಿಗೆ ಹೇಳಿದ್ರಿ. ಏನು ಮಾಡಿದ್ರಿ? ಹತ್ತೀನಿ ತಡಿ, ಅಷ್ಟೊಂದು ಅರ್ಜೆಂಟ ನಿನಗೂ ನಿಮ್ಮ ಅವ್ಗೆ ಇಬ್ಬರಿಗೆ ನಿರಾರ ಇಲ್ಲ ನೋಡಿ. ಒಟ್ಟು ಸ್ಟಾರ್ಟ್ ಮಾಡ್ಬೇಕು, ಹೊಡಿತಾ ಇರ್ಬೇಕು ಹಂಗೆ. ಓ ಹಾಕ್ತೇನೆ. ಶಂಭ ಮಾಡ್ತೇನೆ ಗಾಡಿಗೆ. ಶಂಭ ಮಾಡೋದಕ್ಕೆ ಗಾಡಿಗೆ ಶಂಭ ಮಾಡಲ್ಲಿ. ಬಂದು ನೋಡಿ. ಹೊಂಟಿ ನೋಡ್ರಿ. ಈಗ ಎಕ್ಸಾಕ್ಟ್ ಟೈಮು 5:10 ರೀ. ಇನ್ನು ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ್ರಿ, ತುಂಬ ಲಾಂಗ್ ಜರ್ನಿ ಐತಿ. ಜಲ್ದಿ ಹೋಗೋಣ್ರಿ. ಮತ್ತು ನಾನು ಆಮೇಲೆ ಸಿಗ್ತೀನಿ ರೀ ನಿಮಗೆ. ಈಗ ಗಾಡಿ ಸರಿ ಹಾಕಿನಿ ರೀ. ತುಮಕೂರಿಗೆ ಸ್ಟಾಪ್ ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ ಇತ್ತು. ಸ್ವಲ್ಪ ಪ್ಲ್ಯಾನಿಂಗ್ ಉಲ್ಟಾ ಆಗ್ಬಿಡ್ತು ರೀ. ತುಮಕೂರಿನಾಗ ಸ್ಟಾಪ್ ಮಾಡಿಲ್ರಿ. ಅದಕ್ಕೆ ಸಿರಾ ಹತ್ರ ಬಂದೀನಿ ರೀ. ಈಗ ಸಿರಾ ಹತ್ತಿರ ಒಂದು ದಾಟಿ 2-3 ಕಿಲೋಮೀಟ್ರ್ ಆಗತ್ತೆ ರೀ. ಅಲ್ಲೇ ಸ್ಟಾಪ್ ಮಾಡಿದ್ದೀವಿ ರೀ. ಮತ್ತು ಸ್ಟಾಪ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಯಾವುದೋ ಹೋಟೆಲ್ ಕಾಣಿಸ್ತೆ, ಹಂಗೆ ಬಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗೋಣ. ಮತ್ತಿನ್ನು ದಾರಿ ಸಾಕು ಜಾಸ್ತಿ ಆಕೈತೆ ರೀ. ಮಗಳಿಗೂ ಸ್ವಲ್ಪ ತ್ರಾಸ ಆಕೈತಿ. ಮತ್ತು
ನನಗೂ ತ್ರಾಸ ಆಕೈತಿ ಮತ್ತು ಗಾಡಿಗೂ ತ್ರಾಸ ಆಕೈತಿ. ಅದಕ್ಕೆ ಸ್ವಲ್ಪ ಟಿಫನ್ ಹಾಕ್ಕೊಂಡು ಹೊಟ್ಟಿಗೆ ಸ್ವಲ್ಪ ನೀವು ಹಾಕ್ಕೊಂಡು ಮತ್ತು ದಾರಿ ಸಾಗಿಸುಣ್ರಿ. ನಿಮ್ದೆಲ್ಲ ನಾಷ್ಟ ಮಾಡಿದ್ರಿ ಅಣ್ಣ? ವಾ ಚೆನ್ನ ಹಾಯ್ ಮಾಡಿ ಎಲ್ರಿಗೆ ಭಾಳ ಹಾಕಿ ಮಾಡಿ ಅವನಕ್ಕೆ ನಾಷ್ಟ ಇಲ್ಲ ಆತ್ರಿ. ಈಗ ಸೀದಾ ಮತ್ತೆ ಗಾಡಿ ಬಿಡೋದು, ಎಲ್ಲಿ ಸ್ಟಾಪ್ ಸಿಗುತ್ತೆ ಎಲ್ಲಿ ಬ್ಯಾಸರ ಆಗತ್ತೆ ಅಲ್ಲಿ ಸ್ಟಾಪ್ ಹಾಕೋದು, ಮತ್ತೆ ಮುಂದೆ ನಡೆಯೋದು. ಇವಾಗ ಟೈಮ್ ಎಷ್ಟಾಗೈತೆ ರೀ? 8:50 ಕಾಣಂಗಿಲ್ಲ. 8:50 ಅಂದ್ರೆ ನಾವು ಇಲ್ಲಿ ಬಂದಿದ್ದೀಗ 8:10 ಬಂದೀವಿ ರೀ ನಾವು ಇಲ್ಲಿಗೆ. ಈಗ ಸೀದಾ ಗಾಡಿ ಬಿಡೋಣ್ರಿ. ಮತ್ತು ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ಕೀಪ್ ಫಾರ್ ವಾಚಿಂಗ್. ಗಾಡಿ ಹೊಡಿತಾ ಹೆಂಗಾದರೂ ಸ್ವಲ್ಪ ಹೊಸಪೇಟೆ ತನಕ ಬಂದೆ. ಹೊಸಪೇಟೆಗೆ ಬಂದ್ವಿ. ಒಟ್ಟು ಒಂದು ಸೆಕೆಂಡಿತ್ತು. ಮತ್ತು ಅದು ಒಟ್ಟು ಊಟ ಮಾಡಿ ಬಿಟ್ಟು ಸೈಡ್ ಹಾಕೊಂಡು ಗಾಡಿ ಸೈಡ್ ಹಾಕೊಂಡು ಡಸ್ಟ್ ಅಂದ್ರೆ ಹೆವಿ ಡಸ್ಟ್ ಇತ್ತು. ಹೆಂಗೋ ಊಟ ಅಂತೂ ಮುಗಿತ್ರಿ. ಮಾತಾಡ್ರಿ ಪಾಪ ಇವರಿಗೂ ಗಾಡಿ ಹೊಡೆದೊಳಗ್ ಸುಸ್ತಾಗೈತಿ, ನಮಗೂ ಸುಸ್ತಾಗೈತೆ. ನಾವು ಇವಾಗ ಹೋಗಿ ಗಂಟೆದಾಗ ಸಿಕ್ಕೋಟೈತೆ ಇಲ್ವಲ್ಲ ಮತ್ತೆ ಮಾತಾಡ್ಲ ಜೋರೇ. ಬೈಕ್ ಹೊಡೆದು ಇವರಿಗೂ ಸುಸ್ತಾಗೈತ್ರಿ. ಈಗ ಕಂಡಾಪಟ್ಟೆ ಧೂಳ್ ಐತಿ, ಮತ್ ಜಳನು ಹಂಗೆ ಐತಿ, ಬಿಸಿಲು ನೆತ್ತಿ ಮೇಲೆ ಸುಡಾಕತ್ತ ನೋಡಿ. ಕೂಸಿನ ಕರ್ಕೊಂಡು ಹೊಂಟಿವಿ, ಪಾಪ ಕೂಸಿಗೂ ಹೈರಾಣ ಆಗೈತ್ರಿ. ಈಗ ಹೋಗಿ ಮಕ್ಕೊಂಡ್ರ ಸಾಕಾಗೈತ್ರಿ, ರೆಸ್ಟ್ ಮಾಡೋದ್ ಸಾಕಾಗೈತಿ. ಇನ್ನೊಂದು 105 ಕಿಲೋಮೀಟರ್ ಐತ್ರಿ. ಹಂಗೋ ತಗೊಂಡು 340 ಕಿಲೋಮೀಟರ್ ಬಂದಿವ್ರಿ. ಗಾಡಿ ಹೊಡೆದು ಸಾಕಾಗಿ ಹೋಗ್ಬಿಡ್ತು ನನಗಂತೂ. ಈಗ ನೋಡ್ರಿ ನನ್ನ ಮಗಳ ಮುಖ ಹೆಂಗಾಗೈತಿ. ಜೂನಿಯರ್ ಪಂಟ್ರಿ ಬೈ ಆಗ್ಯಾಳ. ಸರಿ ರೀ, ಮತ್ತ ಊರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ವಿಡಿಯೋ ನೋಡ್ತಾ ಇರ್ರಿ. ಫೈನಲಿ ಮನೆಗೆ ಬಂದ್ಬಿಟ್ಟಿವ್ರಿ. ಇವತ್ತು ಟೈಮು ಹೆವಿ ಲೇಟ್ ಆಗ್ಬಿಡ್ತ್ರಿ ಮಾರ್ರೆ. ನೋಡ್ರಿ ಟೈಮು 7 ಗಂಟೆ ಆಯಿತು. ಬೆಳಗಿನ ಜಾವ 4:15 ಬಿಟ್ಟವರು ಇವಾಗ ಬರ್ತಾ ಇದ್ದೀವಿ. ತುಂಬ ಲೇಟ್ ಆಗಿಬಿಡ್ತು. ನಾವು ನಿಧಾನಕ್ಕೆ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಸ್ವಲ್ಪ ಅದೇ ಹೊಸಪೇಟೆಯಲ್ಲೇ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಊಟ ಮಾಡೋಕ್ಕೆ. ಆಮೇಲೆ ಹೆವಿ ಡಸ್ಟ್ ಇತ್ತು, ಆಗ್ತಾನೇ ಇರಲಿಲ್ಲ. ಸೊ ಅಂತೂ ಏನೋ ಒಂದು ಸರ್ಕಸ್ ಮಾಡಿ ಹೊಡೆದೆ ಗಾಡಿ ಹೊಡೆದು ಕಣ್ಣಿಲ್ಲ ನೋಡಿ ಹೆಂಗಾಗ್ಬಿಟ್ಟವೆ, ಫುಲ್ ರೆಡ್ ಆಗ್ಬಿಟ್ಟವೆ. ಇವಾಗ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನನಗೆ ತುಂಬ ರಶ್ ಆಗ್ಬಿಟ್ಟಿದೆ. ಈಗ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಮುಂದೆ ಬಾ. ಹಾಗೆ ನಿನ್ನ ಬಾಯಿಗೆ ಅವಳು ತುಂಬ ಇದಾಗ್ಬಿಟ್ಟದಲ್ಲ, ಮೇಕಪ್ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಬರ್ತಾ ಇಲ್ಲ. ನನ್ನ ಮಗಳು ಮಾತ್ರ ಫುಲ್ ಸೆಟ್ಲ್ ಆಗ್ಬಿಟ್ಲು ನಮ್ಮ ಅಜ್ಜಿ ಜೊತೆ. ನೋಡಿ ನಮ್ಮ ಇವರು ಮದರ್ ಇಂಡಿಯಾ. ಸೇ ನನ್ನವ ಬೈ ಇಲ್ಲ ನೋಡ್ರಿ ನನ್ನ ಮದರ್ ಇಂಡಿಯಾ. ಸೋನು ಇಲ್ಲಿ ಮಾತಾಡಿಲ್ಲ. ಇಲ್ಲೋಡಿ ಈಗ. ಅವ್ವ ಇಲ್ಲಿ ಯಾರು ಬಂದ ನೋಡಿ ಇಲ್ಲಿ ಈಗ. ಮಮ್ಮಿ ನೋಡ್ರಿ ನಮ್ಮ ಮದರ್ ಇಂಡಿಯಾ ಇವರು ಹೆಂಗದ ರೀ. ನಮ್ದು ಫೇಸ್ ಲುಕ್ ಇಲ್ರಿ ನೋಡ್ರಿ. ನನ್ನ ಕರ್ರಗದೀನಿ, ಅವ್ರ ಸ್ವಲ್ಪ ಬೆಳಗದಾರ ಅಷ್ಟೇ, ಸ್ವಲ್ಪ ಡಿಫ್ರೆಂಟು. ನನಗೆ ಕರಿ ಇಡ್ಲಿಕ್ಕೆ ತಿಂದ್ಬಿಟ್ಟು ಹೊಡೆದಾರ್ರಿ. ನಮ್ಮ ತಮ್ಮಗಳಿಗೆ ಬಿಳಿ ಇಡ್ಲಿ ತಿಂದಾರ. ಅಷ್ಟ ಸಮಸ್ಯೆ ಡಿಫ್ರೆಂಟ್.
ತಲೆ ಕೆಡಿಸ್ಕೊಬೇಡ್ರಿ ನೀವು, ಮತ್ತೆ ನಾವು ಏನಾರ ಮಾಡಿಬಿಟ್ಟು ಬೆಳಗಾಗಲು ತಗೋರಿ. ಸದ್ಯ ಬರ್ತೀನಿ ರೀ, ಟೈಮ್ ಸುಸ್ತಾಗ್ಬಿಟ್ಟದ್ರಿ. ಒಟ್ಟು ಈ ಬ್ಲಾಗಲ್ರಿ ನನಗೆ ಮೊಬೈಲ್ ನೋಡೋಕ್ಕೂ ಟೈಮ್ ಪುರ್ಸೋತಿಲ್ಲ ಈಗ. ಸೀದಾ ಏನಿಲ್ಲ, ಊಟ ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ, ಹಂಗೆ ಬಿಡ್ತಾಬಿಡೋದು. ಹೆವಿ ಟೈರ್ಡ್ ಆಗಿದೆ. ಸರಿ, ಮತ್ತೆ ಸಿಗ್ತೀನಿ ರೀ ಮುಂದಿನ ಬ್ಲಾಕಿ. ಎಲ್ಲರೂ ಚೆನ್ನಾಗಿರ್ರಿ. ಗುಡ್ ನೈಟ್. ನನಗೆ ಮಾತ್ರ, ನಿಮಗಲ್ಲ. ಯಾಕಂದರೆ ಟೈಮ್ ಈಗ 7 ಗಂಟೆ ಆಯ್ತಲ್ಲ, ಅನಿಸ್ತಾ ಬಂದು ಈಗ ನಾನು ಮಕ್ಕೋತೀನಿ ರೀ. ಗುಡ್ ನೈಟ್ ರೀ. ಆದರೂ ನಿಮ್ಗೆ ಒಂದೇನೇ ಹೇಳಬೇಕಾಗಿತ್ತು, ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ ರೀ. ಬೈ ಇಡ್ರಾ. ಬಾಯ್.